ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ಎಷ್ಟು? ಎಷ್ಟು ಜನ ಕಂಪೋಸ್ ಮಾಡ್ತಾ ಇದ್ದಾರೆ ಹಾಡುಗಳನ್ನು? ಚಿಕ್ಕಣ್ಣ ಅವರ 2 ಸಿನಿಮಾ ಬರತ್ವಾ ಇದೇ ವರ್ಷ? ರಿಷಬ್ ಅವರು ಅಂತೂ ಕನ್ಫರ್ಮ್ ಮಾಡಿದ್ರೆ ತಮ್ಮ ಪವರ್ ಎಷ್ಟಿದೆ ಅನ್ನೋದನ್ನು. ಆ್ಯಂಡ್ ನಮ್ಮಲ್ಲಿ ಹೊಸ ಡೈರೆಕ್ಟರ್ಗಳಿಗೆ ಅಂತೂ ಇಂಪಾರ್ಟೆನ್ಸ್ ಸಿಗ್ತಾ ಇದೆಯಾ? ಇವುಗಳ ಬಗ್ಗೆ ಹಾಗೆ ಇನ್ನೊಂದಷ್ಟು ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ಗಳಿದ್ದಾವೆ, ಅವುಗಳನ್ನೆಲ್ಲ ಮಾತಾಡ್ಕೊಂಬರೋಣ ಬನ್ನಿ. ನಂಬರ್ 1, ಲಕ್ಷ್ಮೀಪುತ್ರಾಸ್ ಕ್ಲೈಮ್ಯಾಕ್ಸ್ ಇನ್ ಕಾಶಿ. ಚಿಕ್ಕಣ್ಣ ಅವರ ಮುಂದಿನ ಸಿನಿಮಾ ಲಕ್ಷ್ಮೀಪುತ್ರ. ಇದರ ಕಥೆಯನ್ನು ಬರೆದಿರೋದು AP ಅರ್ಜುನ್ ಅವರು, ಆ್ಯಂಡ್ ಅವರೇ ಇದನ್ನು ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ ವಿತ್ ಅದರ್ 2 ಪ್ರೊಡ್ಯೂಸರ್ಸ್. ಸೊ ಈ ಚಿತ್ರದ ಕ್ಲೈಮ್ಯಾಕ್ಸ್ನ ಕಾಶಿಯಲ್ಲಿ ಶೂಟ್ ಮಾಡಿದ್ದಾರೆ. 3 ದಿನ ಶೂಟ್ ಆಯ್ತಂತೆ ಈ ಕ್ಲೈಮ್ಯಾಕ್ಸ್. ಗಂಗಾ ನದಿಯ ದಡದಲ್ಲಿ ಬನಾರಸ್ನಲ್ಲಿ ಚಿಕ್ಕಣ್ಣ ಹಾಗೆ ತಾರಾ ಅವರ ಮಧ್ಯ ಆ್ಯಂಡ್ ಆಲ್ಸೋ ಇನ್ನೊಂದಷ್ಟು 60 ಆರ್ಟಿಸ್ಟ್ಗಳ ನಡುವೆ. ಸೊ ಇದರ ಜೊತೆಗೆ ಇನ್ನೊಂದು ದಿನಗಳ ಟಾಕಿ ಪೋರ್ಷನ್ಸ್ ಬಾಕಿ ಇದೆ, ಆ್ಯಂಡ್ ನಂತರ ಹಾಡುಗಳ ಶೂಟಿಂಗ್ ಆಯ್ತಂದರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿನಿಮಾವನ್ನು ಇದೇ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ತೊಗೊಂಡು ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಚಿತ್ರತಂಡ. ಆ್ಯಸೆಟ್ ಚಿಕ್ಕಣ್ಣ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಕೊಡಬೇಕು, ಅವರಿಗೆ ಅಂತ ಒಂದು ವರ್ಗ ಇದೆ, ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಕೂಡ ಇಷ್ಟಪಡ್ತಾರೆ ಅವರನ್ನು. ಸೊ ಆ ಝೋನ್ನ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಬಂದರೆ ತುಂಬ ಬೇಗ ಒಬ್ಬ ಒಳ್ಳೆ ಬ್ಯಾಂಕಬಲ್ ಸ್ಟಾರ್ ಆಗ್ಬೋದು, ಸ್ಪೆಷಲಿ ಈಗ ಇಂಡಸ್ಟ್ರಿ ಇರುವಂಥ ಸ್ಥಿತಿಯಲ್ಲಿ. ನಂಬರ್ 2, ಅಮೃತ ಅಯ್ಯರ್ ಇನ್ ಜೋಡೆತ್ತು. ಚಿಕ್ಕಣ್ಣ ಅವರು ಹೀರೋ ಆಗಿ ನಟಿಸ್ತಾ ಇರುವಂಥ 3ನೇ ಸಿನಿಮಾ ಅನೌನ್ಸ್ ಆಗಿತ್ತು. ಅದನ್ನು ಅಯೋಗ್ಯ ಮಹೇಶ್ ಅವರು ಡೈರೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದರು. ಅದರ ಹೆಸರು ಜೋಡೆತ್ತು ಅಂತ. ಹಳ್ಳಿ ಬ್ಯಾಕ್ಡ್ರಾಪ್, 1960s 1980s ವೈಬ್, ಅದರ ಜೊತೆಗೆ ಈ ಅಧ್ಯಕ್ಷದಲ್ಲಿ ಇದ್ದ ಹಾಗೆ ಊರಿನ ದೊಡ್ಡವರು ಮತ್ತು ನಮ್ಮ ಹೀರೋ ಮಧ್ಯ ಕ್ಲಾಶಸ್, ಈ ರೀತಿ ಅದರ ಮೋಷನ್ ಪೋಸ್ಟರ್ ತಿಳಿಸ್ತಾ ಇತ್ತು. ಆ್ಯಂಡ್ ಆ ಪಾತ್ರದಲ್ಲಿ ಸುನೀಲ್ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಶೂಟಿಂಗ್ ಶುರು ಆಗಿದೆ, ಒಳ್ಳೆ ಪೇಸಲ್ಲಿ ಸಾಕ್ತಾ ಇದೆ. ಆದರೆ ಮಹೇಶ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇಲ್ಲ. ಈಗ ಇದನ್ನು ಸಿನಿಮಾಟೋಗ್ರಫರ್ ಸುಧಾಕರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಬಿಕಾಸ್ ಅಯೋಗ್ಯ ಮಹೇಶ್ ಅವರಿಗೆ ಅಯೋಗ್ಯ 2ನ ಕಂಪ್ಲೀಟ್ ಮಾಡೋದಿತ್ತು, ಇನ್ನೂ ಆ ಚಿತ್ರ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ನಿಂದ ಸರ್ಕೊಳ್ಬೇಕಾಯ್ತು ಅಂತ ಅನ್ಸುತ್ತೆ. ಸೊ ಈಗ ಈ ಪ್ರಾಜೆಕ್ಟ್ಗೆ ಅಮೃತ ಅಯ್ಯರ್ ಅವರು ಹೀರೋಯಿನ್ ಆಗಿ ಸೇರ್ಪಡೆಯಾಗಿದ್ದಾರೆ. ಆ್ಯಕ್ಚುಲಿ ಇವರು ಗಣೇಶ್ ಅವರ ಮೂವಿಲಿ ಅರಸು ಅಂತಾರೆ ಅವರ ಕಾಂಬಿನೇಷನಲ್ಲಿ ಏನು ಬರ್ತಾ ಇತ್ತು, ಫ್ಯಾಮಿಲಿ ಎಂಟರ್ಟೈನರ್, ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಬಟ್ ಅದು ಏನಾಯಿತು, ಸಿನಿಮಾ ಎಲ್ಲಿಗೆ ಬಂತು ಅಂತ ಏನು ಅಪ್ಡೇಟ್ಸ್ ಇಲ್ಲ ಈಗ ಸದ್ಯಕ್ಕೆ. ಬಟ್ ಈಗ ಈ ಸಿನಿಮಾಗೆ ಅವರು ಆಯ್ಕೆ ಆಗಿದ್ದಾರೆ, ಆ್ಯಂಡ್ ಚಿಕ್ಕಣ್ಣ ಅವರ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾ ಶೂಟಿಂಗ್ ಕೂಡ ಸ್ಪೀಡ್ ಜಾಸ್ತಿ ಆಗಿದೆ, ಆ್ಯಂಡ್ ಐ ಫೀಲ್ ಈ ವರ್ಷ ಚಿಕ್ಕಣ್ಣ ಅವರ 2 ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆ ಇದೆ, ಒಂದು ಲಕ್ಷ್ಮೀಪುತ್ರ ಮತ್ತು ಜೋಡೆತ್ತು. ನಂಬರ್ 3, ಆಯುಷ್ ಉಪೇಂದ್ರಾಸ್ ಡೆಬ್ಯೂ. ಉಪೇಂದ್ರ ಹಾಗೆ ಪ್ರಿಯಾಂಕಾ ಅವರ ಮಗನ ಡೆಬ್ಯೂ ಸಿನಿಮಾ ರೆಡಿ ಆಗ್ತಾ ಇದೆ. ಇವರ ಹೆಸರು ಆಯುಷ್. ಸೊ ಈಗ ಇವರನ್ನು ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಗೆ. ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇರೋದು ಮೊದಲ ಸಲ ಸಿನಿಮಾದ ಡೈರೆಕ್ಟರ್ ಪುರುಷೋತ್ತಮ್ ಅವರು. ಈಗ ಸದ್ಯಕ್ಕೆ ಶೂಟಿಂಗ್ ಕಾಶ್ಮೀರ್ನಲ್ಲಿ ನಡೀತಾ ಇದೆ, ಆ್ಯಂಡ್ ದೆನ್ ಮೈಸೂರಿಗೆ ಬರ್ತಾರಂತೆ. ಸೊ ಮತ್ತೊಬ್ಬರು ಲಾಂಚ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಟೋಟಲ್ ದಂಡೆ ಇದೆ ಸದ್ಯಕ್ಕೆ ಅವರದ್ದು. ಬ್ಯಾಕ್ಗ್ರೌಂಡ್ ಇರಲಿ ಇಲ್ಲದೇ ಇರಲಿ, ಬಟ್ ಬರ್ತಾ ಇರೋರು ಸ್ವಲ್ಪ ಸೀರಿಯಸ್ ಆಗಿ ಇಂಡಸ್ಟ್ರಿ ಕಂಡೀಷನ್ನ ಅರ್ಥ ಮಾಡಿಕೊಂಡು ಅದರ ಕಡೆಗೆ ಹೆಜ್ಜೆ ಇಟ್ಟರೆ ಅಷ್ಟೇ ಸಾಕು. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಪೇರೆಂಟ್ಸ್ ಇಬ್ಬರು ಕೂಡ ಸೆಟ್ನಲ್ಲೇ ಇದ್ದು ಎಲ್ಲವನ್ನ ನೋಡ್ತಾ ಇದ್ದಾರಂತೆ. ಲೆಟ್ಸ್ ಸಿ ಹೇಗೆ ಬರುತ್ತೆ ಸಿನಿಮಾ ಅಂತ. ಈ ಕಾಶ್ಮೀರ್ ಸ್ಕೆಡ್ಯೂಲ್ ಆದಮೇಲೆ ಅಫಿಷಿಯಲಿ ಅನೌನ್ಸ್ ಮಾಡ್ಬೋದು ಸಿನಿಮಾವನ್ನು. ನಂಬರ್ 4, ಗೋಲ್ಡನ್ ಸ್ಟಾರ್ ಗಣೇಶ್ ನ್ಯೂ ಮೂವಿ ಅನೌನ್ಸ್ಡ್. ರಾಮೇನಹಳ್ಳಿ ಜಗನ್ನಾಥ್ ಅವರು ನನಗೆ ಇಷ್ಟ ಆಗುವಂಥ ಡೈರೆಕ್ಟರ್. ಅವರು ಮುಂಚೆ ಮಾಡಿರೋದು 2 ಸಿನಿಮಾ, ಒಂದು ಹೊಂದಿಸಿ ಬರೆಯಿರಿ, ಇನ್ನೊಂದು ತೀರ್ಥರೂಪ ತಂದೆಯವರಿಗೆ. 2ನ್ನೂ ಅವರೇ ಪ್ರೊಡ್ಯೂಸ್ ಮಾಡಿದರು, ಅಂದರೆ ಆ ರೀತಿಯ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು. ಒಂದು ಡಿಸ್ಕಷನಲ್ಲೂ ಸಹ ಇವರು ಗಣೇಶ್ ಅವರ ಜೊತೆಗೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ, ಬಿಕಾಸ್ ಫ್ಯಾಮಿಲಿ ಎಮೋಷನ್ಸ್ ಮೇಲೆ ಹೆಚ್ಚು ಗ್ರಿಪ್ ಅವರಿಗೆ ಇರೋದ್ರಿಂದ. ಅದು ಈಗ ಆಗಿದೆ. ಸೊ ಗಣೇಶ್ ಅವರ ಇನ್ನೊಂದು ಸಿನಿಮಾ ಅನೌನ್ಸ್ ಆಯಿತು. ಅದರ ಹೆಸರು ತಮ್ಮ ಸುಖಾಗಮನ ಬಯಸುವ ಅಂತ. ಎಗೇನ್ ಅ ಪ್ಯೂರ್ ಸೋಲ್ಫುಲ್ ಕನ್ನಡ ಟೈಟಲ್, ತುಂಬ ಮುದ ನೀಡುವಂಥ ಟೈಟಲ್ ಇದು. ಇಲ್ಲಿಗೆ 20 ವರ್ಷ ಆಗಿದೆ ಗಣೇಶ್ ಅವರು ಇಂಡಸ್ಟ್ರಿಗೆ ಬಂದು. ನಲ್ಲಲ್ಲಿ ಒಂದೊಂದು ಒಳ್ಳೆ ಸಿನಿಮಾವನ್ನು ಕೊಡ್ತಾ ಅವರ ಸ್ಥಾನವನ್ನು ಅಥವಾ ಅವರ ಆಡಿಯನ್ಸ್ ಬೇಸ್ನ ಅವ್ರು ಹಾಗೆ ಇಟ್ಕೊಂಡಿದ್ದಾರೆ. ಮೇಲೂ ಹೋಗಿಲ್ಲ, ಕೆಳಗೂ ಬಂದಿಲ್ಲ. ಫ್ಯಾಮಿಲಿ ಆಡಿಯನ್ಸ್ ಈಗಲೂ ಅವರ ಮುಖ ನೋಡಿ ಚಿತ್ರಮಂದಿರಗಳಿಗೆ ಬರ್ತಾರೆ. ಅಂಥದ್ರಲ್ಲಿ ಈ ಥರದ ರೈಟರ್ ಡೈರೆಕ್ಟರ್ ಜೊತೆ ಕೊಲಾಬ್ರೇಟ್ ಆಗಿರೋದು ತುಂಬ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಕೂಡ ಫ್ಯಾಮಿಲಿ ಎಮೋಷನ್ ಸುತ್ತ ಇರುವಂಥ ಚಿತ್ರ ಅಂತೆ. ಫೈನಲಿ ಶಾಖಾಹಾರಿ ಡೈರೆಕ್ಟರ್ ಅವರಿಗೆ ಸಿಕ್ಕ ಹಾಗೆ ಈ ನಿರ್ದೇಶಕರಿಗೂ ಮೈನ್ ಸ್ಟ್ರೀಮ್ ಕೊಲಾಬ್ರೇಷನ್ ಸಿಕ್ಕಿರೋದು ಖುಷಿಯ ವಿಷಯ. ಶೂಟಿಂಗ್ ಯಾವಾಗ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾಕಂದರೆ ಅರೌಂಡ್ 4 ಸಿನಿಮಾಗಳಲ್ಲಿ ಗಣೇಶ್ ಅವರು ಸದ್ಯಕ್ಕೆ ಬ್ಯುಸಿ ಆಗಿರೋದ್ರಿಂದ. ನಂಬರ್ 5, ರಾಜ್ ಬಿ ಶೆಟ್ಟಿ ಇನ್ ತಮಿಳ್ ಫಿಲಮ್. ಸಿಕ್ಕಿರೋ ಕ್ರೆಡಿಬಿಲಿಟಿನ, ರೆಕಗ್ನಿಷನ್ನ ಯಾರಾದರೂ ನೀಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ರಾಜ್ ಬಿ ಶೆಟ್ಟಿ ಅವರು ಮಾತ್ರ. ಇದೇ ಪಾತ್ರ, ಇದೇ ಸಿನಿಮಾಗಳು ಅಂತ ಹೋಗ್ತಾ ಇಲ್ಲ, ಒಂದು ಒಳ್ಳೆ ಟೀಮ್ನ ನೋಡಿಕೊಂಡು ಕೊಲಾಬ್ರೇಟ್ ಆಗ್ತಾ ಇದ್ದಾರೆ. ಪ್ರೊಡ್ಯೂಸರ್, ಡೈರೆಕ್ಟರ್, ರೈಟರ್, ಆ್ಯಕ್ಟರ್, ಈ ಕಡೆ ಬರಿತಾ ಆ ಕಡೆ ಪ್ರೊಡ್ಯೂಸ್ ಮಾಡ್ತಾ, ಆ್ಯಂಡ್ ಆ್ಯಕ್ಟಿಂಗಲ್ಲೂ ಸಹ ಹೀರೋನೂ ಹೌದು, ವಿಲನ್ನೂ ಹೌದು, ಈ ಕಡೆ ಇಂಪಾರ್ಟೆಂಟ್ ಪಾತ್ರಗಳು ಕೂಡ ಹೌದು. ಅದೇ ಥರ ಈಗ ಒಂದು ಒಳ್ಳೆ ಟೀಮ್ನ ಸೇರ್ಕೊಂಡಿದ್ದಾರೆ ರಾಜ್ ಅವರು. ತ್ಯಾಗರಾಜನ್ ಕುಮಾರ್ ರಾಜ ಇವರು ಸೂಪರ್ ಡಿಲಕ್ಸ್ ಅನ್ನೋ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರು. ಸೂಪರ್ ಮೀನಿಂಗ್ಫುಲ್ ಸಿನಿಮಾ, ಅದಕ್ಕೆ ಎಲ್ಲಿಲ್ಲದ ಪ್ರಶಂಸೆ ಸಿಕ್ಕಿತ್ತು.
ವಿಜಯ್ ಸೇತುಪತಿ ಅವರ ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಸಿನಿಮಾ ಹೇಳಿದಂಥ ವಿಷಯಗಳ ಬಗ್ಗೆ ಆಗಲಿ ಎಲ್ಲದಕ್ಕೂ. ಈಗ ಇವರು ಇನ್ನೊಂದು ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ ಅವರ ಡೈರೆಕ್ಷನಲ್ಲಿ. ಅದರ ಹೆಸರು ಪಾಕೆಟ್ ನಾವೆಲ್ ಅಂತ. ಇಲ್ಲೂ ಕೂಡ ವಿಜಯ್ ಸೇತುಪತಿ ಅವರೇ ಹೀರೋ ಆಗಿದ್ದಾರೆ ಆ್ಯಂಡ್ ಕಿಶೋರ್ ಅವರಿದ್ದಾರೆ. ಅವರ ಜೊತೆಗೆ ಈಗ ರಾಜ್ ಬಿ ಶೆಟ್ಟಿ ಅವರು ಕೂಡ ಸೇರ್ಕೊಂಡಿದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕೇಳಿದಕ್ಕೆ ಮೊದಲೇ ಹೇಳಿದ ಹಾಗೇ ಹೇಳಿದ್ದಾರೆ ಆನ್ಸರ್ನ. ಈ ಥರದ ಟೀಮ್ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಕೊಡುವಂಥದ್ದು. ಸೊ ಓಕೆ ಅಂದೆ ಅಂತ. ಇದು ತಮಿಳಿನಲ್ಲಿ ರಾಜ್ ಬಿ ಶೆಟ್ಟಿ ಅವರ ಡೆಬ್ಯೂ ಆಗುತ್ತೆ ಆ್ಯಂಡ್ ಐ ಹೋಪ್ ಇವರು ಹೀಗೆ ಗ್ರೋ ಆಗ್ತಾರೆ ಅಂತ. ನಂಬರ್ 6, ದ ಆಡಿಯೋ ರೈಟ್ಸ್ ಆಫ್ ಧುರಂಧರ್ 2 ಆ್ಯಂಡ್ ಟಾಕ್ಸಿಕ್. ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಈ ಧುರಂಧರ್ ಮತ್ತು ಟಾಕ್ಸಿಕ್ನ ಓವರ್ ಡೋಸ್ ನಿಮಗೆ ಆಗ್ಬೋದು, ನನಗೂ ಆಗ್ಬೋದು, ಅದಂತೂ ಹೌದು. ಬಟ್ ಅಗೇನ್ ವಿಷಯಗಳು ಬಸ್ ಟ್ರೆಂಡ್ ಹಾಗೇ ಇದೆ ಅದಕ್ಕೆ. ಸೊ ಅದೇ ರೀತಿಯಲ್ಲಿ ಮಾರ್ಕೆಟ್ ಕಡೆಯಿಂದ ಬರ್ತಿರೋ ಬಸ್ ಏನು ಅಂದರೆ, ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ಏನಿದೆ 42 ಕೋಟಿಗೆ ಸೇಲ್ ಆಗಿದೆ ಅಂತ. ಅಫಿಷಿಯಲ್ ಕನ್ಫರ್ಮೇಷನ್ ಆಗಲಿ ಸೋರ್ಸ್ ಆಗಲಿ ಇಲ್ಲ ಸದ್ಯಕ್ಕೆ, ಬಟ್ ಇದೊಂದು ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇರೋದಂತೂ ಹೌದು. ಈಗ ಇದರ ರೈಟ್ಸ್ ಇರೋದು ಝೀ ಮ್ಯೂಸಿಕ್ ಕಂಪನಿಯವರ ಹತ್ರ. ಆಲ್ಸೋ ಹಾಡುಗಳ ಬಗ್ಗೆ ಸಿನಿಮಾ ಟೀಮ್ ಏನೇ ಅಫಿಷಿಯಲ್ ಆಗಿ ಹಂಚ್ಕೊಂಡಿತ್ತು, ಕಂಪೋಸರ್ಸ್ ಯಾರ್ಯಾರು ಅಂತ. ಸೊ ಇಲ್ಲಿ ವಿಶಾಲ್ ಮಿಶ್ರಾ ಅವರು 4 ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಬ್ರ್ಯಾಂಡನ್ನು ತಮಗೆ ತಾವೇ ಕ್ರಿಯೇಟ್ ಮಾಡಿದಂಥವ್ರು ಈಗ 4 ಹಾಡುಗಳನ್ನು ಕಂಪೋಸ್ ಮಾಡಿದಾರಂತೆ. ಆ್ಯಂಡ್ ಈಗೇನು ತನೀಶ್ ಅವರ ಕೊಲಾಬ್ರೇಷನಲ್ಲಿ ಒಂದು ಹಾಡು ಕಂಪೋಸ್ ಆಗಿದೆ. ಆ್ಯಂಡ್ ದೆನ್ ನಮ್ಮ ರವಿ ಬಸ್ರೂರವರು ಕೂಡ ಒಂದು ಹಾಡನ್ನು ಕಂಪೋಸ್ ಮಾಡಿದಾರಂತೆ. ಆ್ಯಂಡ್ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಅವರೇ ನೋಡ್ಕೊಳ್ತಾ ಇರೋದು. ಸೊ ಸ್ಲೋ ಆಗಿ ಎಲ್ಲನೂ ರಿವೀಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಅಷ್ಟು ಮೆಟೀರಿಯಲ್ ಇದೆ, ಬಿಕಾಸ್ ಏನೂ ಬಿಟ್ಕೊಟ್ಟಿರಲಿಲ್ಲ. ಸೊ ಆ ರಿವೀಲಿಂಗ್ ಪ್ಯಾಟರ್ನ್ ಏನೇ ಒಂದಷ್ಟು ಬಸ್ನ ಸ್ಲೋ ಆಗಿ ತಂದು ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಅದೇ ನಿಟ್ಟಿನಲ್ಲಿ ಪಾತ್ರಗಳನ್ನು, ಅವರ ಪೋಸ್ಟರ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಸರ್ಪ್ರೈಸಸ್ ಕೂಡ ನಾವು ನೋಡೋದಕ್ಕೆ ಸಿಗ್ಬೋದು ಮುಂದಿನ ದಿನಗಳಲ್ಲಿ. ಇನ್ನು ಧುರಂಧರ್ ಕಡೆಗೆ ಬಂದರೆ, ಇದರ ಆಡಿಯೋ ರೈಟ್ಸ್ ಈಗ ಟಿ ಸೀರೀಸ್ ಹತ್ರ ಇದೆ. ಅದು ಸೇಲ್ ಆಗಿರೋದು 27 ಕೋಟಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದಿನ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಕಾಂಪಿಟೇಷನ್ ಅನ್ನೋದು, ಕಂಪ್ಯಾರಿಸನ್ ಅನ್ನೋದು 2 ಸಿನಿಮಾಗಳ ಮಧ್ಯೆ ಈಗ ಅದು ಇನ್ಎವಿಟಬಲ್, ಅದನ್ನು ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಸೊ ಅದೇ ನಿಟ್ಟಿನಲ್ಲಿ ಈ ನಂಬರ್, ಈ ಬಸ್ ಒಂದಷ್ಟು ಮಾರ್ಕೆಟ್ನಲ್ಲಿ ಡಿಸ್ಕಷನ್ನ ಹುಟ್ಟು ಹಾಕ್ತಾ ಇದ್ದಾವೆ ಅಂತ ಹೇಳ್ಬೋದು. ನಂಬರ್ 7, ದ ಟಿಕೆಟ್ ಹ್ಯಾಸ್ ಬಿನ್ ರಿವೀಲ್ಡ್. ಟಾಕ್ಸಿಕ್ನ ಟೀಸರ್ ನೋಡಿದಾಗಿಂದ ಈ ಪಾತ್ರದ ಬಗ್ಗೆ ಹೆಚ್ಚು ಡಿಸ್ಕಷನ್ಸ್ ಆಗ್ತಾ ಇತ್ತು. ಆ್ಯಂಡ್ ಪರ್ಸನಲಿ ನನ್ನನ್ನು ಆಶ್ಚರ್ಯಪಡಿಸಿದ್ದು ಕೂಡ ಇದನ್ನೇ. ಓಕೆ, ಯಶ್ ಅವರು ಆ್ಯಸ್ ಅ ಪರ್ಫಾರ್ಮರ್ ಆಗಿ, ಆ್ಯಸ್ ಅನ್ ಆ್ಯಕ್ಟರ್ ಆಗಿ ತಮ್ಮನ್ನು ತಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ದಾರೆ ಅಂತ. ಬಟ್ ಅದೇ ನಿಟ್ಟಿನಲ್ಲಿ ಆ ಲುಕ್ ಡಿಜಿಟಲಿ ತಂದಿರೋದು ಅಂತೆಲ್ಲ ಬೇಸ್ಲೆಸ್ ರೂಮರ್ಸ್ ಹೊರಗೆ ಬರ್ತಾ ಇದ್ವು. ಅದಕ್ಕೆ ಆನ್ಸರ್ ಅನ್ನೋ ಹಾಗೆ ಟೀಮ್ ಅವರು ಅದರ ಪೋಸ್ಟರ್ನ ಹಾಗೆ ಹೇರ್ ಕಟ್ ಸ್ಟೈಲಿಂಗ್ ಏನಾಗಿತ್ತು ಅದಂಥ ವಿಡಿಯೋನ ರಿವೀಲ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಟಿಕೆಟ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಸರ್ಕಸ್ ಸುತ್ತ ಇರುವಂಥ ಸಿನಿಮಾ. ಆ ಸರ್ಕಸ್ ಏನೇ ಸೆಂಟರ್, ಅದಂತೂ ಎವಿಡೆಂಟಾಗಿ ಕಾಣ್ತಾ ಇದೆ. ಅದರಲ್ಲಿ ಒಂದು ರುತ್ಲೆಸ್, ಮರ್ಸಿಲೆಸ್, ಬ್ರೂಟಲ್ ಪಾತ್ರದ ಹೆಸರು ಟಿಕೆಟ್ ಅಂತ. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಸ್ಪೆಷಲಿ ಯಶ್ ಅವರನ್ನು ಈ ಥರದ ರೋಲ್ನಲ್ಲಿ ಒಂಥರ ಅನ್ಹಿಂಜ್ಡ್, ವಿಲನಿಶ್ ವೈಬ್, ಅನ್ಕಂಟ್ರೋಲಬಲ್ ಪಾತ್ರ, ಆ ಥರ ನೋಡೋದಕ್ಕೆ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿದೆ ಅಂತ ಹೇಳ್ತೀನಿ. ಅದು ಡೆಫಿನೆಟ್ಲಿ ಈ ಸಿನಿಮಾದ ಒಂದು ಸೆಲ್ಲಿಂಗ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಆಫ್ಟರ್ ದ ಟೀಸರ್. ನಂಬರ್ 8, 2 ಪ್ರಾಮಿಸಿಂಗ್ ಡೈರೆಕ್ಟರ್ಸ್ ವಿತ್ 2 ಡಿಫ್ರೆಂಟ್ ಫಿಲ್ಮ್ಸ್. ಮಿಥ್ಯಾ ಅನ್ನೋ ಸಿನಿಮಾ ಬಂದಿತ್ತು, ಪರಂವಾ ಸ್ಟುಡಿಯೋಸ್ ಅವರು ಇದಕ್ಕೆ ಸಪೋರ್ಟ್ ಮಾಡಿದರು. ಅದು ತುಂಬ ಒಳ್ಳೆಯ ಸಿನಿಮಾ ಆಗಿತ್ತು. ಅದರ ಡೈರೆಕ್ಟರ್ ಸುಮಂತ್ ಭಟ್ ಅಂತ. ಅವರು ಏಕಮ್ ಸೀರೀಸ್ನಲ್ಲೂ ಕೂಡ ಕೆಲಸ ಮಾಡಿದ್ದು ಆ್ಯಂಡ್ ಅವರದ್ದೇ ಇನಿಷಿಯೇಟಿವ್ ಆಗಿತ್ತು ಅದು. ಸೊ ಈಗ ಅವರು ಇನ್ನೊಂದು ಸಿನಿಮಾ ಜೊತೆ ಬಂದಿದ್ದಾರೆ. ಬಟ್ ಈ ಸಾರಿ ಇದು ಸ್ವಲ್ಪ ಮೇನ್ ಸ್ಟ್ರೀಮ್ ಸಿನಿಮಾ ಅಂತ ಅನಿಸುತ್ತೆ. ಶಂಕರಾಭರಣ ಅಂತ ಅದರ ಟೈಟಲ್. ಅದರಲ್ಲಿ ಶೈನ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೂಡ. ಒಬ್ಬ ಬಸ್ ಡ್ರೈವರ್ನ ಕಥೆ ಆ್ಯಂಡ್ ಅವನು ಸೇರಿರುವಂಥ ಒಂದು ರಿಮೋಟ್ ಹಳ್ಳಿಯ ಕತೆ, ಮಂಗಳೂರು ಉಡುಪಿ ಬೇಸ್ಡ್. ಇನ್ನು ನೆಕ್ಸ್ಟ್ ಅಂದರೆ ಹುಬ್ಬಳ್ಳಿ ಹಂಟರ್ಸ್, ಎಡಗೈಯ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು. ದಿಗಂತ್ ಅವರು ಇದ್ದಂಥ ಸಿನಿಮಾ. ಅದನ್ನು ಡೈರೆಕ್ಟ್ ಮಾಡಿದ್ದು ಸಮರ್ಥ್ ಅವರು. ಸಿನಿಮಾದಲ್ಲಿ ಫ್ಲಾಸ್ ಇದ್ವು, ಬಟ್ ಡೈರೆಕ್ಟರ್ ಅವರು ಪ್ರಾಮಿಸಿಂಗ್ ಅಂತ ಅನಿಸಿದ್ರು. ಸೊ ಅವರು ಈಗ ಸೆಕೆಂಡ್ ಸಿನಿಮಾ ಜೊತೆ ಬರ್ತಾ ಇದ್ದಾರೆ. ಪ್ರಮೋದ್ ಶೆಟ್ಟಿ ಅವರು ಇದರಲ್ಲಿ ಲೀಡಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಒಂದಷ್ಟು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಕೂಡ ಇದರಲ್ಲಿ ಇರ್ತಾರೆ. ಬಿಕಾಸ್ ಹೆಸರೇ ಹೇಳೋ ಹಾಗೆ ಇದು ಉತ್ತರ ಕರ್ನಾಟಕದ ಬೇಸ್ ಸಿನಿಮಾ ಆಗಿರೋದ್ರಿಂದ ಇದರ ಫಸ್ಟ್ ಸ್ಕೆಡ್ಯೂಲ್ ಆಗಿದೆಯಂತೆ 15 ದಿನ ಹುಬ್ಬಳ್ಳಿಯಲ್ಲಿ. ಆ್ಯಂಡ್ ಸಿನಿಮಾ ಇದೇ ವರ್ಷ ಬರೋ ಸಾಧ್ಯತೆ ಇದೆ. ನಂಬರ್ 9, ಟಾಕ್ಸಿಕ್ಸ್ ಡಿಸ್ಟ್ರಿಬ್ಯೂಷನ್, ಕೊಲಾಬ್ರೇಷನ್ಸ್ ಆ್ಯಂಡ್ ರೈಟ್ಸ್. ಟಾಕ್ಸಿಕ್ ಸಿನಿಮಾವನ್ನು ಕೇರಳದಲ್ಲಿ ಈಗ E4 ಎಂಟರ್ಟೈನ್ಮೆಂಟ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಲಾಂಗ್ ವಿತ್ ಪ್ರೊಡ್ಯೂಸರ್ಸ್ ಅಂದರೆ KVN ಆ್ಯಂಡ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್. ಇವರು ಪುಷ್ಪ 2, ಅನಿಮಲ್, ಲಿಯೋ ಇವುಗಳನ್ನೆಲ್ಲ ರಿಲೀಸ್ ಮಾಡಿದಂಥವ್ರು. ಆ್ಯಂಡ್ 350 ಸ್ಕ್ರೀನ್ಸ್ನಲ್ಲಿ ಪ್ಲೇಸ್ ಮಾಡ್ತಾ ಇದ್ದಾರಂತೆ ಸಿನಿಮಾವನ್ನು, ಮಲ್ಟಿಪ್ಲೆಕ್ಸ್ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ನಲ್ಲೂ ಕೂಡ. ಆಲ್ಸೋ ಇದು ಗೀತು ಅವರ ಹೋಮ್, ಡೈರೆಕ್ಟರ್ ಅವರ ಹೋಮ್. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗಳಿಗೆ ಸಿನಿಮಾ ಮಾಡಿದರೂ ಸಹ ಈ ಸಾರಿ ಮೈನ್ ಸ್ಟ್ರೀಮ್ ಸಿನಿಮಾ ಜೊತೆ ಬರ್ತಾ ಇರೋದ್ರಿಂದ ಅಲ್ಲಿನ ಜನಕ್ಕೆ ಒಂದು ಕುತೂಹಲ ಅಂತೂ ಇರುತ್ತೆ. ನಮ್ಮ ಗೀತು ಮೋಹನ್ ದಾಸ್ ಅವರು ಈ ಸ್ಟೈಲ್ ಆಫ್ ಸಿನಿಮಾನಲ್ಲಿ ಏನನ್ನು ಡೆಲಿವರ್ ಮಾಡಿದ್ದಾರೆ ಅಂತ. ಇನ್ನು ನಾರ್ತ್ ಇಂಡಿಯಾ ಆ್ಯಂಡ್ ನೇಪಾಳಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ಸ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಅನಿಲ್ ತಡಾನಿ ಅವರು, ಬಿಕಾಸ್ KGF 1ಗೆ ಅವರೇ ಕೊಲಾಬ್ರೇಟ್ ಆಗಿದ್ದು, ಇಂಪಾರ್ಟೆನ್ಸ್ನ ಕೊಟ್ಟಿದ್ದು. ಅಲ್ಲಿಂದ ರೀಜನಲ್ ಸಿನಿಮಾಗಳನ್ನು ನೋಡೋ ರೀತಿಯೇ ಬದಲಾಯಿತು. ಸೊ ಇದು ಎಕ್ಸ್ಪೆಕ್ಟೆಡ್ ಕೊಲಾಬ್ರೇಷನ್ ಅಂತ ಹೇಳ್ತೀನಿ. ಇನ್ನು ಓವರ್ಸೀಸ್ನಲ್ಲಿ ಡಿಸ್ಟ್ರಿಬ್ಯೂಷನ್ 105 ಕೋಟಿಗೆ ಹೋಗಿದೆ ಅಂತ ರೈಟ್ಸ್.
ಕನ್ಫರ್ಮ್ ಮಾಡಿದ್ದಾರೆ ಕೂಡ ಅಫಿಷಿಯಲಿ. ಇದು ಎಲ್ಲ ಭಾಷೆಗಳಿಗೂ ಸೇರಿ, ಆದರೆ ಇಂಗ್ಲೀಷ್ನ ಹೊರತುಪಡಿಸಿ ಕಮಿಷನ್ ಬೇಸಿಸ್ ಇಲ್ಲೂ ಇರುತ್ತೆ. ಬಟ್ ಈ ವ್ಯಾಲ್ಯೂ ಡೆಫಿನೆಟ್ಲಿ ಇಂಡಿಯನ್ ಫಿಲ್ಮ್ಗಳ ಪಾಲಿಗೆ ಒಂದು ದೊಡ್ಡ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ಅದು ಟಾಕ್ಸಿಕ್ನ ಹೇಗೆ ನೋಡ್ತಾ ಇದ್ದಾರೆ ಹೊರಗಡೆ ಅನ್ನೋದನ್ನು ತಿಳಿಸುತ್ತೆ ಕೂಡ. ಇನ್ನು ಮೇನ್ಲಿ ತೆಲುಗು ಸ್ಟೇಟ್ಸ್ನ ಡಿಸ್ಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಅಲ್ಲಿ ರೆಕಾರ್ಡ್ ಪ್ರೈಸ್ನೇ ತಗೊಂಡಿದೆ ಟಾಕ್ಸಿಕ್. ಬರೋಬ್ಬರಿ 120 ಕೋಟಿಗೆ ಸೇಲ್ ಆಗಿದೆ. ಇಟ್ಸ್ ರೆಕಾರ್ಡ್ ಪ್ರೈಸ್ ಫಾರ್ ಅ ನಾನ್ ತೆಲುಗು ಮೂವಿ. ದಿಲ್ ರಾಜು ಅವರ SVC ತಗೊಂಡಿರುವಂಥದ್ದು. ಅಂದರೆ ಹಾಗೆ ತೆಲಂಗಾಣ ರೈಟ್ಸ್ ಡೆಫಿನೆಟ್ಲಿ ಒಂದು ಬಿಗ್ ನಂಬರ್ಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಂತೂ ಇತ್ತು, ಬಿಕಾಸ್ ಆಫ್ ದ ರೆಸ್ಪಾನ್ಸ್ ಫಾರ್ KGF ಫಿಲ್ಮ್ಸ್, ದ ರೀಚ್ ಆಫ್ ಯಶ್. ಅದೇ ರೀತಿ 3 ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಕಾಂಪಿಟೇಷನಲ್ಲಿ ಇದ್ವಂತೆ. ಅದರಲ್ಲಿ SVC ತಗೊಂಡಿದೆ ಈಗ. ಅದನ್ನ ಪ್ರೊಡ್ಯೂಸರ್ ಅವರು ತುಂಬ ಪ್ರೌಡಾಗಿ ಹೇಳ್ಕೊಂಡ್ರು ಕೂಡ. ನಾವು ಬಿಲೀವ್ ಮಾಡ್ತೀವಿ, ಅಷ್ಟು ಗ್ರೋ ಆಗಿದ್ದಾರೆ ಯಶ್ ಅವರು. ಆ್ಯಂಡ್ ಈ 4 ವರ್ಷ ವೆಯ್ಟ್ ಏನಿದೆ, ಅವರು ಬಂದಿಲ್ವಲ್ಲ, ಅದು ಕೂಡ ಒಳ್ಳೆ ಫ್ಯಾಕ್ಟರ್ ಆಗಿರುತ್ತೆ ಈ ಸಿನಿಮಾಗೆ ಅಂತ. ಸೊ ತೆಲುಗುನಲ್ಲಿ ಇಟ್ಸ್ ಅ ಟಾಕ್ಸಿಕ್ ಟೇಕ್ ಓವರ್ ಅಂತ ಹೇಳ್ಬೋದು. ಅದಕ್ಕೆ ಈಗ ಸಪೋರ್ಟ್ ಮಾಡಿರೋದು ಸಿನಿಮಾಗಳ ಪೋಸ್ಟ್ಪೋನ್ಮೆಂಟ್ಗಳು ಕೂಡ. ನಂಬರ್ 10, ದ ಪ್ಯಾರಡೈಸ್ ಆ್ಯಂಡ್ ಪೆದ್ದಿ ಗಾಟ್ ಪೋಸ್ಟ್ಪೋನ್ಡ್. ಟಾಕ್ಸಿಕ್ಗೆ ಮೇಜರ್ ಹರ್ಡಲ್ಸ್ ಅಂತ ಮೊದಲು ಇದ್ದದ್ದು ಈ 2 ಸಿನಿಮಾಗಳು. ಬಿಕಾಸ್ ಆ್ಯಸ್ ಸೆಡ್ ತೆಲುಗು ಮಾರ್ಕೆಟ್ ಇಂಪಾರ್ಟೆಂಟ್ ಆಗಿತ್ತು ಟಾಕ್ಸಿಕ್ಗೆ. ಅದೊಂಥರ ಸೌತಿನ ಚಿನ್ನದ ಗಣಿ. ಪೀಪಲ್ ಆರ್ ಕ್ರೇಜಿ ಅಬೌಟ್ ಮೂವೀಸ್. ಬಟ್ ಅಲ್ಲಿ ಟಾಕ್ಸಿಕ್ ರಿಲೀಸ್ ಆದ ನೆಕ್ಸ್ಟ್ ವೀಕ್ಗೇನೆ 2 ಮೇಜರ್ ಸ್ಟಾರ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದ್ವು. ರಾಮ್ ಚರಣ್ ಅವರ ಪೆದ್ದಿ ಆ್ಯಂಡ್ ನಾನಿ ಅವರ ದ ಪ್ಯಾರಡೈಸ್. ಆ್ಯಂಡ್ 2 ಕೂಡ ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋ ಸಿನಿಮಾಗಳು. ಸೊ ಅಲ್ಲಿನ ಜೊತೆಗೆ ಎಲ್ಲ ಕಡೆಗೂ ಸೆಕೆಂಡ್ ವೀಕ್ ಥಿಯೇಟರ್ಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರ್ತಿತ್ತು ಟಾಕ್ಸಿಕ್. ಬಟ್ ಈಗ 2 ಕೂಡ ಮುಂದಕ್ಕೆ ಹೋಗಿ, ಪೆದ್ದಿ 1 ತಿಂಗಳು ಮುಂದೆ ಹೋಗಿ ಈಗ ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಆ್ಯಂಡ್ ದೆನ್ ಪ್ಯಾರಡೈಸ್ ತುಂಬ ಮುಂದೆ ಹೋಗಿ ಆಗಸ್ಟ್ 21ಕ್ಕೆ ಬರ್ತಾ ಇದೆ. ಬಟ್ ಈಗ ಡಿಸೆಂಬರ್ಗೆ ಹೋಗಿದೆಯಂತೆ. ಸೊ ಆ ಮೇಜರ್ ಹರ್ಡಲ್ ಏನಿತ್ತು ಸ್ಪೆಷಲಿ ಸೌತಲ್ಲಿ, ಅದು ಹೋಗಿದೆ ಅಂತ ಹೇಳ್ಬೋದು ಇವೆರಡು ಪೋಸ್ಟ್ಪೋನ್ ಆಗಿದ್ದಕ್ಕೆ. ದಟ್ಸ್ ಅ ರಿಲೀಫ್ ಫಾರ್ ಟಾಕ್ಸಿಕ್ ಅಂತ ಹೇಳ್ತೀನಿ. 11, ಫೈನಲಿ ದ ಜೈ ಹನುಮಾನ್ ಈಸ್ ಲಾಂಚ್ಡ್. ಕಾಂತಾರ ಚಾಪ್ಟರ್ 1 ಆದಮೇಲೆ ರಿಷಬ್ ಅವರ ಸಿನಿಮಾ ಯಾವುದು ಅಂತ ಎಲ್ಲರೂ ಕನ್ಫ್ಯೂಸ್ಡ್ ಆಗಿದ್ದರು. ಯಾಕಂದರೆ ತುಂಬ ಪ್ರಾಜೆಕ್ಟ್ಗಳು ಮುಂದೆ ಬಂದಿದ್ವು. ಆ್ಯಂಡ್ ಹೊಸದಾಗಿ ಭೀಮಾ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಕೇರಳ ಬೇಸ್ಡ್ ನಾವೆಲ್ ಸ್ಟೋರಿ ಇದೆ ಅನ್ನೋ ಥರ. ಬಟ್ ಅಗೇನ್ ಅವರು ಮೊದಲೇ ಕನ್ಫರ್ಮ್ ಮಾಡಿದರು, ನಾನು ಸದ್ಯಕ್ಕೆ ಜೈ ಹನುಮಾನ್ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಹಾಗೇನೆ 22ನೇ ತಾರೀಕಲ್ಲಿ ಅದು ಲಾಂಚ್ ಆಯಿತು. ಅನದರ್ ಡೌಟ್ ಇದ್ದದ್ದು ಏನಂದರೆ, ಇದರ ಡೈರೆಕ್ಟರ್ ಏನಿದ್ದಾರೆ ಪ್ರಶಾಂತ್ ವರ್ಮಾ ಅವರು PVCU ಅಂತ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ, ಆದರೆ ಅವುಗಳಿಂದ ಏನು ಅಪ್ಡೇಟ್ಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಪೈಪ್ಲೈನಲ್ಲಿ ಅವರು ಪ್ರಭಾಸ್ ಅವರ ಡೇಟ್ಸ್ಗೂ ಕೂಡ ಕಾಯ್ತಾ ಇದ್ರು. ಸೊ ಏನಾಗ್ತಾ ಇದೆ ಈ ಪ್ರಾಜೆಕ್ಟ್ ಕಥೆ ಅಂತ ಡೌಟ್ಸ್ ಇದ್ದದಂತೂ ನಿಜ. ಆ್ಯಂಡ್ ಎಲ್ಲ ಡೌಟ್ಗಳಿಗೆ ಈಗ ತೆರೆ ಬಿದ್ದಿದೆ. ಜೈ ಹನುಮಾನ್ ಚಿತ್ರವನ್ನು ಲಾಂಚ್ ಮಾಡಿದ್ದಾರೆ, ಎಲ್ಲರೂ ಸೇರಿಕೊಂಡು ಅದರ ಮುಹೂರ್ತ ಆಯಿತು. ಇನ್ನು ಖುಷಿಯ ವಿಚಾರ ಏನಂದರೆ, ಇದು ಅಂಜನಾದ್ರಿ ಬೆಟ್ಟದಲ್ಲಿ ಆಗಿದೆ. ಹನುಮಂತ ಹುಟ್ಟಿದಂಥ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಎಲ್ಲರೂ ಒಪ್ಪಿ ಬಂದಿದ್ದಾರೆ. ರಿಷಬ್ ಅವರ ಇನಿಷಿಯೇಟಿವ್ ಇದು. ಹಾಗಾಗಿ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಹಿಂದಿಯ ಡಿಸ್ಟ್ರಿಬ್ಯೂಟರ್ ಅನಿಲ್ ತಡಾನಿಯವರು ಕೂಡ ಎಲ್ಲರೂ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಕ್ಲಾಪ್ ಮಾಡಿ ಮುಹೂರ್ತ ಮಾಡ್ಕೊಂಡು ಹೋಗಿರೋದು ನೋಡಿ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆದರೆ ನೀವು ಬೆಳೆದ್ರೆ ಇದೆಲ್ಲ ಆಗುತ್ತೆ. ಸೊ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಿಟ್ಟು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು. ಆ ಪವರ್ ನಿಮ್ಮ ಹತ್ರ ಇಟ್ಕೊಳ್ಳೋ ಹಾಗೆ ನೀವು ಆಗಬೇಕು. ಆವಾಗ ಎಂಥ ದೊಡ್ಡ ಪ್ರೊಡ್ಯೂಸರ್ಸ್ ಆಗಲಿ ಅವರೆಲ್ಲ ನೀವು ಹೇಳ್ದಂಗೆ ಕೇಳ್ತಾರೆ. ಆ್ಯಂಡ್ ನೀವು ಹೇಳಿದ ಕಡೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಇದು ಹನುಮಾನ್ ಚಿತ್ರದ ಸೀಕ್ವೆಲ್. ಇದು ಕೂಡ ಕಲಿಯುಗದಲ್ಲಿ ಪ್ಲೇಸ್ ಆಗಿದೆ. ಇಲ್ಲಿ ಸಾಕ್ಷಾತ್ ಹನುಮಂತನೇ ಬಂದಿದ್ದಾರೆ. ಆ್ಯಂಡ್ ಅವರೇ ರಿಷಬ್ ಶೆಟ್ಟಿ ಅವರು. ಸೊ ರಾಮನಿಗೆ ಕೊಟ್ಟಂಥ ಒಂದು ಪ್ರಾಮಿಸ್ ಅದು ಏನು, ಅದನ್ನು ನಿಭಾಯಿಸೋದು ಹೇಗೆ, ಆ್ಯಂಡ್ ಈಗಿರೋ ಚಾಲೆಂಜಸ್ ಏನು ಅನ್ನೋದನ್ನೇ ಈ ಸಿನಿಮಾ. ಈ ಮುಹೂರ್ತಕ್ಕೆ ಹನುಮಾನ್ ಚಿತ್ರದ ಹೀರೋ ಆದಂಥ ತೇಜ ಸಜ್ಜಾ ಅವರು ಕೂಡ ಬಂದಿದ್ದರು. ಸೊ ಅಫ್ಕೋರ್ಸ್ ಇದು ಒಂದು ಯೂನಿವರ್ಸ್ ಆಗಿರೋದ್ರಿಂದ ಅವರು ಇದರಲ್ಲಿ ಇದ್ದೇ ಇರ್ತಾರೆ. ಆ್ಯಸ್ ಯೂಶುವಲ್ ಸಿನಿಮಾ ಬಗ್ಗೆ ಏನೂ ಬಿಟ್ಕೊಟ್ಟಿಲ್ಲ ರಿಷಬ್ ಅವರು. ಕೆದಕಿ ಕೇಳಿದ್ರು ಅವ್ರು ಹೇಳಲ್ಲ. ಬಟ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅನ್ನೋದು ಕನ್ಫರ್ಮ್ ಆಯ್ತಲ್ವ, ಅದೇ ಖುಷಿ ಅಂತ ಹೇಳ್ಬೋದು. ಇಷ್ಟು ನನ್ನ ಹತ್ರ ಇದ್ದಂಥ ಅಪ್ಡೇಟ್ಸ್ ಇವತ್ತಿಗೆ. ಐ ಹೋಪ್ ಪ್ರತಿ ವಾರ ಇದೇ ಥರ ಬಂದು ಒಂದಷ್ಟು ಅಪ್ಡೇಟ್ಸ್ನ ಕೊಡ್ತೀನಿ ಅಂತ. ಇನ್ನು ನೀವು ಯಾವ ಸಿನಿಮಾಗಳಿಗೆ ಕಾಯ್ತಾ ಇದ್ದೀರಾ, ಆ್ಯಂಡ್ ಆಲ್ಸೋ ಟಾಕ್ಸಿಕ್ನ ಬಿಸ್ನೆಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.